ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು. ನಾನು ಸ್ಟ್ರೈಟ್ ಆಗಿ ಹೇಳ್ತೀವಿ, ನಾವು ಕಷ್ಟ ಬಿದ್ರೆ ದೇವರು ಆಟೋಮೆಟಿಕ್ಲಿ. ನಮ್ಮ ಓನರ್ ಬಂದ್ಬಿಟ್ಟು 6,000 ರೂಪಾಯಿ ಸಂಬಳ ಕೊಟ್ಟರು, 80 ಸ್ಕ್ವೇರ್ ಫೀಟ್ ಅಷ್ಟೇ. ಅದರಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿರೋದು. ಈಗ ನಮ್ಮ ಮೇಲೆ ಭಾರ ಬಿದ್ರೇನೆ ನನ್ಗೆ ಆ ಭಾರದ ವ್ಯಾಲ್ಯೂ ಗೊತ್ತಾಗುತ್ತೆ. ಕೆಲವು ಅಂಗಡಿಯಲ್ಲಿ ಹೇಳೋದು ಒಂದು ಮಾರೋದು ಒಂದಿರುತ್ತೆ. ಪ್ರೈಸ್ ಕಮ್ಮಿ ತೋರಿಸ್ಬಿಟ್ಟು ಮೆನುಪ್ಲೇಟ್ ಮಾಡ್ತಾರೆ. ಕಂಪೇಟಬಿಲಿಟಿ ಇಶ್ಯೂಸ್ ಇರಬಾರ್ದು. ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡು ಆಕ್ಟಿವಾ ಟೈರ್ ಮಾಡಿದ್ರೆ ಹೆಂಗಾಗತ್ತ? ಸೊ ನಮ್ದು ಕಂಪ್ಯೂಟರ್ ಹೆಂಗ್ ರೆಡಿ ಆಗತ್ತಂತ ಅವ್ರ ಮುಂದೆನೆ ಪಾರ್ಟ್ ಆಗಿ ಅವ್ರ ಮುಂದೆನೆ ನಾವು ಫಿಕ್ಸ್ ಮಾಡ್ತೀವಿ. ಇದಕ್ಕಿಂತ ಹೋಲ್ಸೇಲ್ ನನ್ನ ಪ್ರಕಾರ ಎಲ್ಲೂ ಇರಲ್ಲ. ಮೇನ್ ಆಫ್ಟರ್ ಸೇಲ್ ಸರ್ವಿಸ್ ನಮ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ನೀವು ಎಲ್ಲೂ ಹೋಗೋದ ಅವಶ್ಯಕತೆ ಇಲ್ಲ. ನಮ್ಮ ಹುಡುಗರೇ ಕಂಪನಿಗೆ ಹೋಗ್ಬಿಟ್ಟು ಆ ಪ್ರಾಡಕ್ಟ್ ರಿಪ್ಲೇಸ್ ಮಾಡಿಬಿಟ್ಟು ನಿಮ್ ತಂದು ರಿಟರ್ನ್ ಕೊಡ್ತಾರೆ. ಸರ್ ಕಡೆಯಿಂದ ಯಾವ್ದಾದ್ರು ಬಂದ್ರು ಡಿಸ್ಕೌಂಟ್ ಇದ್ದೇ ಇರುತ್ತೆ. ಕಸ್ಟಮರ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. 12th ಓದ್ಬಿಟ್ಟು ಇಲ್ಲಿ ಬಂದಿರೋದು, ಆಮೇಲೆ ಎಲ್ಲ ತಮ್ಮಂತ ಕಸ್ಟಮರೇ ನಮ್ಮನ್ನು ಓದಿಸಿರೋದು. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಓ ಗೆಳೆಯ, ಜೀವದ್ ಗೆಳೆಯ, ಓ ಪರಂ, ಓ ಸಾರ್. ಏನ್ ಸರ್ ಇಲ್ಲಿ? ಏನ್ ಸರ್ ನೀವು ನಂತರ ಪುಟ್ ಮಾತಾಡ್ಬಿಟ್ಟಿದ್ದೀರಾ? ಇಲ್ಲಪ್ಪ, ನಾನು ಬರ್ತಾ ಇದ್ನಲ್ಲ, ನಾನು ಆಕ್ಚುಲಿ ಆ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೆ. ನಡು ರಸ್ತೆಯಲ್ಲಿ ನೀವಿರೋದು ನೋಡಿ ಬಂದೆ. ಯಾಕೆ ಏನಿಲ್ಲ ಸರ್? ನಾನು ನಡು ರಸ್ತೆಗೆ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ನನ್ನ ಸಿಸ್ಟಮ್ ಕೈ ಕೊಟ್ಬಿಟ್ಟಿದೆ. ವಿಡಿಯೋ ಎಡಿಟಿಂಗ್ ಮಾಡಕ್ ಆಗ್ತಾ ಇಲ್ಲ. ಫುಲ್ ಹ್ಯಾಂಗ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ಸರ್. ಅದಕ್ಕೆ ಮಾಡೋರಲ್ವಲ್ಲ, ಯಾಕಂದ್ರೆ ಪ್ರತಿದಿನ 3 ವಿಡಿಯೋ ಹಾಕ್ತಿರಲ್ಲ ಸರ್. ಅದಕ್ಕೆ ಸರ್ ಹೊಸ ಸಿಸ್ಟಮ್ ತಗೋಬೇಕು, ಅದಕ್ಕೆ ಹೋಗೋಣ ಅಂತ ಅನ್ಕೊಂಡು ರೆಡಿ ಆಗ್ತಾ ಇದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಅದೇ ಎಲ್ಲ ಹೋಗಿ ತಗೊಂತಾರಲ್ಲ, ಹೋಲ್ಸೇಲ್ ಸಿಗುತ್ತೆ ಅಂತ ಅಲ್ಲಿ. ಅಯ್ಯೋ ದೇವ್ರೆ, ನೀವು ಎಂತ ಜಾಗದಲ್ಲಿ ಇದ್ದೀರಾ ಗೊತ್ತಾ? ಎಂತ ಜಾಗ? ಹೆಂಗೆ ಅಂದ್ರೆ ಅಂಗೈಲಿ ಬೆಣ್ಣೆ ಎತ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ದಂಗೆ ಆಯ್ತು. ಹೌದಾ? ಹೌದು. ಎಲ್ಲಿದೆ ಸರ್? ನೀವು ಮರಳುಗಾಡಲ್ಲಿ ನೀರ್ ಸಿಕ್ಕ ಸಾಕು ಅಂತ ಹುಡುಕ್ತಾ ಇದ್ದೀರಾ? ಬನ್ನಿ, ನಾನು ಕೋಲ್ಡ್ ವಾಟರ್ ಕೊಡಿಸ್ತೀನಿ. ಹೌದಾ ಸರ್? ಇದು ಎಲ್ಲಿದ್ದೀವಿ ನಾವೀಗ? ಇದು ಅದೇ ನಮ್ಮ ಅನ್ನ ಕೊಟ್ಟಿರ ಇಲ್ಲಿ ಹಳೆ ಬಿಗ್ ಬಾಸ್ ಇತ್ತಲ್ಲ, ಕತ್ತಗುಪ್ಪೆ. ಈ ರೋಡ್ ಅಲ್ಲೇ ಇರ್ತಕ್ಕಂಥದ್ದು ಒಂದು SCL ಗೇಮಿಂಗ್ಸ್ ಅಂತ. ಇಲ್ಲಿ ಹೋದ್ರೆ ನಿಮಗೆ ಏನೇನ್ ಬೇಕು ಕಂಪ್ಯೂಟರ್ಗೆ ಪ್ರತಿಯೊಂದು, ಅದು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬನ್ನಿ, ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಇಲ್ಲೇ ಇದೆಯಾ? ನೀವು ಆಶ್ಚರ್ಯ ಪಡ್ತೀರಾ. ಬನ್ನಿ, ಇಲ್ಲಿ ಅನ್ನ ಕೊಟ್ಟಿರೋ ಹೋಟ್ಲ್ ಇದೆ, ಅದ್ರ ಪಕ್ಕದಲ್ಲಿ SCL ಗೇಮಿಂಗ್ ಅಂತ ನಮ್ ಗಿರೀಶ್ ಅವ್ರು ತೋರಿಸ್ತಾ ಇದಾರೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಕಿಶನ್ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ. ಇವ್ರ ಹೆಸರು ಪರಮ್ ಅಂತೇಳಿ, ಕಲಾ ಮಾಧ್ಯಮ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಒಳ್ಳೆ ಕಂಪ್ಯೂಟರ್ ಬೇಕಂತ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಫೀಲ್ ಅಲ್ಲಿ ಇದ್ದಾರೆ. ನೀವು ಅವ್ರ ಸಂತೋಷ ಮಾಡಿ ಕಳಿಸ್ಬೇಕು ಸರ್. ರೇಟ್ ಬಗ್ಗೆ ನೀವು ಟೆನ್ಷನ್ ತಗೊಳ್ಳಬೇಡಿ. ಈಗ ಈ ಕಸ್ಟಮರ್ ಬಂದಿದ್ರು, ಅವ್ರಿಗೂ ನಾನು ಸಜೆಸ್ಟ್ ಮಾಡಿದ್ದೀನಿ ಒಂದು PC. ನಿಮ್ಗೂ ಇದಕ್ಕಿಂತ ಒಳ್ಳೆ PC ನಾನು ರಿಕಮೆಂಡ್ ಮಾಡ್ತೀನಿ. ಪ್ಲಸ್ ನಿಮ್ಮ ಯೂಸ್ಗೂ ಮೇನ್ ಪ್ರಾಪರ್ ಆಗಿ ಯಾವ್ದು ಯೂಸ್ ಆಗುತ್ತೋ ಅದ್ರ ಪ್ರಕಾರ ನನ್ಗೆ ಸಜೆಷನ್ ಮಾಡ್ತೀನಿ. ಇವ್ರ ಶಾಪ್ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಅಂತ. ಆಕ್ಚುಲಿ ನಮ್ದು ಸ್ಪೆಷಲಿ ನಮ್ದು ಸ್ಟೋರ್ ಬಂದ್ಬಿಟ್ಟು ನಾನು 2010 ನನ್ನ ಪ್ರಕಾರ 12th ಓದ್ಬಿಟ್ಟು ಬ್ಯಾಂಗ್ಳೂರ್ ಬಂದಿರೋದು. ಆವಾಗ ಬಂದವಾಗಿಂದ ನಮ್ಮ ಮನಸ್ಸಲ್ಲಿ ಇತ್ತು, ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಂದು 15-20 ಸಾವಿರ ಸಂಬಳ ಸಿಕ್ಕಿದ್ರು ಸಾಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಓನರ್ ಬಂದ್ಬಿಟ್ಟು ನಮ್ಗೆ 6,000 ರೂಪಾಯಿ ಸಂಬಳ ಕೊಟ್ಟರು. ಸೊ ಆ ಸಂಬಳ ನಾನು ತಗೊಂಡು ಎಂಜಾಯ್ ಮಾಡಿದ್ದೀನಿ. ಪ್ಲಸ್ ಕಷ್ಟ ಬಿಟ್ಟು ಕೆಲಸ ಹೆಂಗ್ ಮಾಡೋದಂತ ಕಲ್ತಿದ್ದೀನಿ. ಅಂಡ್ ಇನ್ನೊಂದು, ಕನ್ನಡದಲ್ಲಿ ಏನಾದ್ರು ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ, ನಾನು ಇನ್ನೂ ಕಲಿತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 10 ವರ್ಷ ಮೇಲಾಗಿದೆ ಸರ್. ಅದ್ಭುತವಾದ ಕನ್ನಡ ಕಲ್ತಿದ್ದಾರೆ. ನಾನು ಅದೇ ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಬನ್ನಿ ಕನ್ನಡನೂ ಕಲೀರಿ ಅಂತ ಸರ್. 100%. ಈಗ ನಾನು ಕಸ್ಟಮರ್ ಏನು ಮಾತಾಡ್ತಾ ಇದ್ರೆ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ನೀಡು ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲ್ಯಾಂಗ್ವೇಜು. ನೀವು ಏನು ಹೇಳ್ತೀರೋ ಅದನ್ನ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ನಿಮ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. 6,000 ರೂಪಾಯಿ ಜರ್ನಿ ಶುರು ಆಯಿತು. ಹಾಂ ಸರ್. ಹಾಂ ಸರ್. 10 ವರ್ಷ ಇಲ್ಲ, ಇನ್ನೂ 13 ವರ್ಷ ಆಗಿದೆ. ಟೈಮ್ ಹೋಗಿರೋದು ಗೊತ್ತೇ ಆಗಲಿಲ್ಲ. ಕೆಲಸಕ್ಕೆ ಅಂತ ಬಂದ್ರಿ? ಹೌದು ಸರ್. ಫ್ರಮ್ 16ನೇ ವಯಸ್ಸಿಗೆ 6,000 ಸಂಬಳಕ್ಕೆ ಬಂದ್ರಿ ಸರ್. ಏನು ಮಾಡೋಣ ಸರ್? ಆಮೇಲೆ ಹೆಂಗೆ ಬೆಳೆದ್ರಿ ಸರ್? ಏನಿಲ್ಲ, ಕಸ್ಟಮರ್ ಹತ್ರ ಮಾತಾಡಿ ಲ್ಯಾಂಗ್ವೇಜ್ ಫಸ್ಟ್ ಕಲ್ತಿದ್ದೀನಿ. ಆಮೇಲೆ ಬಂದ್ಬಿಟ್ಟು ನಾನು ಒಂದು 3 ಇಯರ್ಸ್ ಒಂದೇ ಸ್ಟೋರಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ರಿಲೇಟಿವ್, ನಮ್ಮ ಬ್ರದರ್ ಅಂಗಡಿನೇ ಇತ್ತು. ಅದರಿಂದ ನಾನು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಆಮೇಲೆ ಅವರು ಅಂಗಡಿ ಕ್ಲೋಸ್ ಮಾಡಿಬಿಟ್ರು. ಆಮೇಲೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಅಲ್ಲಿ ನಾನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿದ್ದೀನಿ. 2016 SP ರೋಡಲ್ಲಿ ಸೂಪರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಂತ ನಾನು ಒಂದು ಅಂಗಡಿ ಸ್ಟೋರ್ ಮಾಡಿದ್ದೀನಿ. ಸೊ ಆವಾಗ ಏನಿದೆ ಅಂದರೆ ನಮ್ಮ ಆ ಸ್ಟೋರನ್ನು ನಾನು ನಿಮ್ಗೆ ಒಂದು ಕ್ಲಿಪ್ ಕಳಿಸ್ತೀನಿ. 10x8 ನಮ್ಮ ಸ್ಟೋರ್ ಸೈಜ್ ಇದೆ, 80 ಸ್ಕ್ವೇರ್ ಫೀಟ್ ಅಷ್ಟೇ. ಅದರಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಇನ್ನೊಂದು ಸ್ಟೋರ್ ರೂಮ್ ಓಪನ್ ಮಾಡಿದ್ದೀನಿ. ಬಟ್ ಅಲ್ಲಿ ಬಂದಿದ ತಕ್ಷಣ ಕಸ್ಟಮರ್ ಮೈಂಡಲ್ಲಿ ನನಗಿತ್ತು, ಯಾವುದಾದ್ರು ತೊಗೊಳೋದು ಬಂದರೆ ಅವ್ರಿಗೆ ಆ ಪ್ರಾಡಕ್ಟನ್ನು ನಾನು ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತೀನಿ, ಬಟ್ ಅವ್ರು ನಿಂತ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ಯಾಕಂದ್ರೆ 8 ಅಡಿಗೆ 10 ಅಡಿ ಏನಕ್ಕಂದರೆ ಬಾಡಿಗೆಗಳೆಲ್ಲ ಜಾಸ್ತಿ ಇದೆ. ಸೊ ನಾನು ಒಂದು ಥಿಂಕ್ ಮಾಡಿದ್ದೀನಿ, ಆಫ್ಟರ್ ಕೋವಿಡ್ ಕಸ್ಟಮರ್ಸ್ ಎಲ್ಲ ಹೇಳ್ತಾರೆ, ಕಿಶನ್ ಬೈ ನೀವು SP ರೋಡಿಂದ ಒಂದು ಆಚೆ ಎಲ್ಲಾದರೂ ಸ್ಟೋರ್ ಓಪನ್ ಮಾಡಿ, ವಿಶಾಲವಾಗಿ ಇದ್ದರೆ ನಾವು ನಿಮ್ಮ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡೋ ಹೋಗಿ ಈಸಿ ಇರುತ್ತೆ. ಸೊ ಈಗ ಈ ಒಂದು ಮದರ್ ಬೋರ್ಡಲ್ಲಿ ಒಂದು 20 ವೆರೈಟೀಸ್ ಬರುತ್ತೆ. ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇರುತ್ತೆ,
ಬಟ್ ನಾವು ನಿಂತ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಪ್ಲಸ್ ಈ ಮಾರ್ಕೆಟ್ ಪ್ಲೇಸಲ್ಲಿ ಪಾರ್ಕಿಂಗ್ ಇಶ್ಯೂಸ್ ಅದು ಇರುತ್ತೆ. ಅದು ಬಿಟ್ಟು ಕೆಲವು ಹೇಳಬಾರ್ದು, ನಾನು ಹೇಳ್ತೇನೆ, ಕೆಲವು ಅಂಗಡಿಯಲ್ಲಿ ಹೇಳೋದು ಒಂದು ಮಾರೋದು ಒಂದಿರುತ್ತೆ. ಏನಕ್ಕಂದರೆ ಅಂಗಡಿ 300-400 ಅಂಗಡಿನೂ ಒಂದೇ ಥರ ಇರುತ್ತೆ, ಒಂದೇ ಪ್ರೈಸ್ ಇರುತ್ತೆ. ಮತ್ತು ಅವರಲ್ಲಿ ಏನು ಸ್ಪೆಷಾಲಿಟಿ ತೋರಿಸ್ಬೇಕಂದ್ರೆ ಪ್ರೈಸ್ ಕಮ್ಮಿ ತೋರಿಸ್ಬಿಟ್ಟು ಮೆನುಪ್ಲೇಟ್ ಮಾಡ್ತಾರೆ ಪ್ರಾಡಕ್ಟಲ್ಲಿ. ಸೊ ಇಲ್ಲಿ ನಮ್ಮ ಕಸ್ಟಮರ್ಗೆ ಏನು ಅನ್ಸುತ್ತೆ, ಕಡಿಮೆ ಕೊಡ್ತೀನಿ ತೊಗೊಂಡ್ಬಿಡೋಣ ಇಲ್ಲಿ ಅಂತ. ಸರ್ ಯೆಲ್ಲೋ ಕಲರ್ ಇರೋದು ಮೆಟಲ್ ಎಲ್ಲ ಬಂದುಬಿಟ್ಟು ಗೋಲ್ಡ್ ಇರಲ್ಲ, ಸಿಂಪಲ್ ಆಗಿ. ಸೊ ಅದೇ ಥರ ಪ್ರಾಡಕ್ಟ್ ಎಲ್ಲ ಕಾಣಿಸೋದಕ್ಕೆ ಒಂದೇ ಥರ ಇರುತ್ತೆ. ಬಟ್ ಏನಿದೆ ಅಂದರೆ ಟೆಕ್ನಿಕಲಿ ಯಾವುದು ಐಒಸ್ ಇದೆ, ಎಷ್ಟು ವಿ ರ್ಯಾಮ್ ಡಿಫ್ರೆಂಟ್ ಇದೆ, ಎಷ್ಟು ರ್ಯಾಮ್ ಕೆಪಬಿಲಿಟಿ ಇದೆ, ನಿಮ್ಮ ಆ ಪ್ರಾಡಕ್ಟ್ ತೊಗೊಂಡಿದ್ದಾಮೇಲೆ ನಿಮ್ಮ ಲೈಫಲ್ಲಿ ಮಾಡೋದು ವರ್ಕ್ನು ಎಷ್ಟು ಅದು ಈಸಿಯಾಗಿ ಮಾಡುತ್ತಾ, ಅದಕ್ಕೋಸ್ಕರ ನೀವು ಈ ಯಂತ್ರ ಎಲೆಕ್ಟ್ರಾನಿಕ್ ಐಟಮ್ ನೀವು ತೊಗೊಳ್ಳೋದು. ಸೊ ಈ ಎಲೆಕ್ಟ್ರಾನಿಕ್ ಐಟಮ್ ನೀವು ತೊಗೊಳ್ಳೋವಾಗ ಭಾಳ ಹುಷಾರಾಗಿ ಕಂಪೇಟಬಿಲಿಟಿ ಇಶ್ಯೂಸ್ ಇರಬಾರ್ದು. ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡು ಆಕ್ಟಿವಾ ಟೈರ್ ಮಾಡಿದ್ರೆ ಹೆಂಗಾಗುತ್ತೆ, ಅದು ನಡಿಬೋದು. ಬಟ್ ಏನಿದೆ ಅಂದರೆ ವಿಶಾಲವಾಗಿ ಇರೋದು ರೋಡ್, ಕಂಜೆಸ್ಟೆಡ್ ರೋಡಲ್ಲಿ ಆ ಗಾಡಿ ಕರೆಕ್ಟಾಗಿ ಓಡಲ್ಲ. ಸೊ ಕರೆಕ್ಟಾಗಿ ಕಾನ್ಫಿಗರ್ ಮಾಡಿ ಕೊಡೋವ್ರೆ ನಾವು ಸಿಸ್ಟಮ್ ಇಂಟಿಗ್ರೇಟರ್ ಅಂತ ಕರೆಯೋದು. ಸೊ ನಾವು ಸಿಸ್ಟಮ್ನು ಸಿಸ್ಟಮೆಟಿಕ್ ಆಗ್ಲಿಕ್ಕೆ ಕೊಡ್ತೀವಿ. ಯಾವುದು ಮದರ್ ಬೋರ್ಡ್ಗೂ ಯಾವ ಪ್ರೊಸೆಸರ್ ಹಾಕಿದ್ರೆ, ಯಾವ ಗ್ರಾಫಿಕ್ ಕಾರ್ಡ್ ಹಾಕಿದ್ರೆ ನಿಮ್ಮ ವರ್ಕ್ನು ಈಸಿಯಾಗಿ ಮಾಡೋದು. ಸಿಂಪಲ್ ಆಗಿ ನಾವು ಕೊಡೋದು, ನೀವು ಈಗ ರೆಕಾರ್ಡ್ ಎಲ್ಲ ಮಾಡೋದು ಒಂದು ವರ್ಕ್ ಇದ್ದರೆ ಅದನ್ನು ಔಟ್ಪುಟ್ ಕೊಡೋದು ಒಂದು ವರ್ಕ್ ಇರುತ್ತೆ. ಸೊ ಆ ವರ್ಕನ್ನು ಒಂದು ಸ್ಮೂತ್ಲಿ ಆಗಿ ಮ್ಯಾನೇಜ್ ಮಾಡೋದಕ್ಕೂ ಒಂದು ಕಂಪ್ಯೂಟರ್ ಎಂಥದ್ದು ಬೇಕಾಗುತ್ತೆ, AI ಟಾಸ್ಕ್ಗೆ ಎಂಥದ್ದು ಬೇಕಾಗುತ್ತೆ, ಗೇಮಿಂಗ್ ಆಡೋವಾಗ ಎಂಥದ್ದು ಬೇಕಾಗುತ್ತೆ, ಯಾವ FPS ಯಾವ ಫ್ರೇಮ್ ರೇಟ್ಸ್ ಬರೋದಕ್ಕೆ ಎಂಥದ್ದು ಕಂಪ್ಯೂಟರ್ ಬೇಕಾಗುತ್ತೆ, ಈ ಟೋಟಲಿ ನಾವು ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಕಸ್ಟಮರು ಸ್ಯಾಟಿಸ್ಫೈ ಆಗಿ ತಗೊಳ್ತಾರೆ. ಸೊ ನಮ್ಮ ಸ್ಟೋರಿಗೂ ಬೇರೆ ಅವ್ರ ಸ್ಟೋರಿಗೂ ಅದು ಡಿಫ್ರೆಂಟ್ ಇರುತ್ತೆ. ಅದು ಬಂದಿದ ಆಮೇಲೆ ಏನಿದೆ ಅಂದರೆ ಬೇರೆ ಅಂಗಡಿಯೆಲ್ಲ ಚಿಕ್ಕದಿರೋವಾಗ ಇನ್ವೆಂಟ್ರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕಾಗಲ್ಲ. ಈಗ ತಾವು ನಮ್ಮ ಸ್ಟೋರಲ್ಲಿ ನೋಡ್ಬೋದು, ಒಂದು 15,000 ಹಿಡಿದು ಗ್ರಾಫಿಕ್ ಕಾರ್ಡು ನಿಮ್ಗೆ 1.5 ಲಕ್ಷ ಗ್ರಾಫಿಕ್ ಕಾರ್ಡ್ ಬೇಕಾದ್ರೂ ನಮ್ಮಲ್ಲಿ ಸ್ಟೋರ್ ಇರುತ್ತೆ. ಸೊ ಎಲ್ಲ ಹೌದು. ನೀವು ಈಗ ಉದಾಹರಣೆಗೆ ನಾವು ಯಾವುದೋ SP ರೋಡ್ಗೆ ಹೋದ್ರೆ ಪಟ್ ಅಂತ ಯಾರಿಗೋ ಫೋನ್ ತರಿಸ್ತಿತ್ತಲ್ಲ, ಹಂಗಿಲ್ಲ. ಇಲ್ಲ ಸರ್, ಈಗ ನಾನು ಎಲ್ಲಿ ಫಟ್ ಅಂತ ಕಾಲ್ ಮಾಡೋಣ, ಇಲ್ಲಿ ಕೂತ್ಕೊಂಡು ಇಲ್ಲಿ ಕಾಲ್ ಮಾಡೋಕ್ಕಾಗಲ್ಲ ತಾನೆ, ಅಲ್ಲೇ ಎತ್ಕೊಡ್ತೀರಾ ಅಷ್ಟೇ. ಅಷ್ಟೇ. ಇನ್ನೊಂದೇನಿದೆ ಅಂದರೆ ನಮ್ಮ ಕಂಪ್ಯೂಟರ್ ಸ್ಟೋರು ನಾವು ಒಂದು ಸೂಪರ್ ಮಾರ್ಕೆಟ್ ಥರ ಬಿಲ್ಡ್ ಮಾಡಿದ್ದೀನಿ. ನಂದು ಚೈಲ್ಡ್ಹುಡ್ಡಿಂದ ನಂದು ಒಂದೇ ಹಾಬಿ ಇತ್ತು, ನಾನು ಕರೆಕ್ಟಾಗಿ ಮಾಡಿದ್ರೆ ಆ ಕೆಲಸನ ಕರೆಕ್ಟಾಗಿ ಮಾಡಬೇಕು, ಪರ್ಫೆಕ್ಟ್ ಮಾಡಬೇಕು. ಎಸ್. ಸೊ ಈ ಕಸ್ಟಮರ್ ಬಂದುಬಿಟ್ಟು ಈ ಗ್ರಾಫಿಕ್ ಕಾರ್ಡನ್ನು ಜಸ್ಟ್ ನಾನು ಈಗ ಮಾಡೆಲ್ ನಂಬರ್ ಹೇಳಿದ್ರೆ ಗೊತ್ತಾಗಲ್ಲ, ಈ ಪ್ರಾಡಕ್ಟ್ ಏನಿದೆ, ಟೆಕ್ನಿಕಲ್ ಏನಿದೆ ಅಂತ ಓದಬೇಕಾದಕ್ಕೂ ಒಂದು ಪ್ರಾಡಕ್ಟ್ ಮುಂದೆ ಇರಬೇಕು. ಸೊ ಎಲ್ಲ ಬ್ರ್ಯಾಂಡ್ ಗೀಗಾಬೈಟ್ ಇರಲಿ, MSI ಇರಲಿ, ಏಸೂಸ್ ಇರಲಿ, ಎಲ್ಲ 99% ಪ್ರಾಡಕ್ಟ್ ಎಲ್ಲದೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. ಸೊ ಎಲ್ಲವೂ ರೆಡಿ ಆನ್, ಎಸ್, ಆನ್ ಸ್ಟೋರ್ ರೆಡಿ. ಇದೆಲ್ಲ ಫಿಲ್ ಆಗಿದೆ ಬಾಕ್ಸ್, ನೀವು ನೋಡ್ಬೋದು. ಎಂಟಿ ಬಾಕ್ಸಸ್ ಯಾವುದಿಲ್ಲ, ಖಾಲಿ ಬಾಕ್ಸಸ್ ಯಾವುದಿಲ್ಲ. ಯಾವ್ದನ್ನೆಲ್ಲ ಚೆಕ್ ಮಾಡಿ ತಗೊಳ್ಳೋದವರು. ಬರೀ ಹೇಗಿದೆ ಸ್ಟೋರ್? ಸರ್ 8x10 ಟು ಡೈರೆಕ್ಟ್ಲಿ ನಾವು 4,500-5,000 ಸ್ಕ್ವೇರ್ ಫೀಟ್ ಇದೆ ಈ ಸ್ಟೋರು. ವಾವ್, ಅಂದ್ರೆ ಆಲ್ಮೋಸ್ಟ್ 20 ಟೈಮ್ಸ್ 30 ಟೈಮ್ಸ್ ಎಲ್ಲ ನಿಮ್ಮ ಕಸ್ಟಮರ್ ಆಶೀರ್ವಾದ ಪ್ಲಸ್ ದೇವ್ರ ಸಪೋರ್ಟ್ ಎಲ್ಲ ಕಾರಣ ಇದೆಲ್ಲ ನಾವು ಬೆಳೆದಿದ್ದೀವಿ. ಪ್ಲಸ್ ಇನ್ನೊಂದೇನಿದೆ ಅಂದರೆ, ನಾನು ಸ್ಟ್ರೈಟ್ ಆಗಿ ಹೇಳ್ತೀವಿ, ನಾವು ಕಷ್ಟ ಬಿದ್ದರೆ ದೇವರು ಆಟೋಮೆಟಿಕ್ಲಿ ಕೊಡ್ತಾರೆ. ನಾವು ಕಷ್ಟನೇ ಬಿದ್ದಿಲ್ಲ, ರಿಸ್ಕೆ ಡೇರಿಂಗೇ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಮಲ್ಕೊಂಡಿರ್ತೀನಿ, ಅದು ಏನು ಮಾಡೋಕ್ಕಾಗಲ್ಲ. ದೇವ್ರೇನು ಕೊಡ್ತಾ ಇಲ್ಲ ಅಂದರೆ ದೇವ್ರು ಬಂದುಬಿಟ್ಟು ಯಾವಾಗ ಕೊಡಲ್ಲ. ನಿಜ ಹೇಳ್ಬೇಕಂದ್ರೆ ಕಷ್ಟ ನಾವು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಓನರ್ ಸಂಬಳ ಕೊಡಲ್ಲ, ಅಮ್ಮ ಅಪ್ಪ ಊಟನೂ ಕೊಡಲ್ಲ, ಅದು ಒಂದಿದೆ. ಸೊ ನಾವು ಕಷ್ಟ ಬಿದ್ದರೆ ಎಲ್ಲವರು ಕೊಡ್ತಾರೋ, ಕಸ್ಟಮರೇ ದೇವರು ಥರ, ಅಮ್ಮ ಅಪ್ಪ ಥರ. ನಾನು 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ವ್ಯವಹಾರ ಮಾಡಿದರೆ 1-2 ನೀವು ಸೇರಿಸ್ಕೊಂಡು ಕೊಡ್ತೀರಾ. ನಾನು ನಿಮ್ಗೆ ಸರ್ವಿಸ್ ಕೊಟ್ಟಿದ್ರೆ, ಇಲ್ಲ ಬರೀ ಪ್ರಾಡಕ್ಟ್ ತಂದುಬಿಟ್ಟು ನಿಮ್ಗೆ ಕೊಟ್ಬಿಟ್ರೆ ಆಮೇಲೆ ನೀವು ನಾವು ಅಂತ ಹೇಳಿದ್ರೆ ಕಸ್ಟಮರ್ ಒಂದ್ಸತಿ ಬರ್ತಾನೆ, ನೆಕ್ಸ್ಟ್ ಟೈಮ್ ಅವರು ಬರೋದಿಲ್ಲ, ರಿಪೀಟ್ ಬರೋದಿಲ್ಲ. ನಮ್ಮದು ಮೇನ್ ಬಿಸ್ನೆಸ್ ಬಂದುಬಿಟ್ಟು ಚೈನ್ ಬಿಸ್ನೆಸ್ ಇದೆ. ಈಗ ನಾನು ಬಂದುಬಿಟ್ಟು ಸಾಹೇಬ್ರಿಗೆ ಹೇಳಿದ್ದೀನಿ, ಸಾಹೇಬ್ರು ಬಂದುಬಿಟ್ಟು ತಮ್ಗೆ ಹೇಳ್ತಾನು, ತಾವು ಬಂದುಬಿಟ್ಟು 4 ಜನಕ್ಕೆ ಹೇಳ್ತೀರಾ. ಸೊ ಈ ಥರ ಚೈನ್ ಟು ಚೈನ್ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋದು. ಗ್ರೇಟ್. ಎಷ್ಟು ವರ್ಷ ಆಯ್ತು ಸ್ಟೋರ್ ಮಾಡಿ? ಸರ್ ಈ ಸ್ಟೋರು ಈಗ ಹೋದ ವರ್ಷ ಡಿಸೆಂಬರ್ 16ನೇ ತಾರೀಕು ನಾನು ಓಪನ್ ಮಾಡಿದ್ದೀನಿ. ಆ್ಯಂಡ್ ನಮ್ಮದು ಹಳೆ ಸ್ಟೋರ್ ಬಂದುಬಿಟ್ಟು 2016 ಸ್ಟಾರ್ಟ್ ಆಗಿರೋದು. 8 ಇಯರ್ಸ್ ಓನ್ ಜರ್ನಿ. ಹೌದು, ಓನ್ ಜರ್ನಿ 8 ಇಯರ್ಸ್ ಆ್ಯಂಡ್ ರಿಮೈನಿಂಗ್ 7-6 ಇಯರ್ಸ್ ನಾನು ಕೆಲಸ ಪಾರ್ಟ್ನರ್ಶಿಪ್ ಆ ಥರ ವರ್ಕ್ ಮಾಡಿದ್ದೀನಿ. ಸೊ ನೀವು ರಾಜಸ್ಥಾನಿಗಳು ತಪ್ಪಿಸ್ಕೊಬೇಡಿ, ಇದ್ರ ಬಗ್ಗೆ ಮತ್ತೆ ರಾಜಸ್ಥಾನಿಗಳಿಗೆ ಸ್ಕೂಲಲ್ಲ ಟೆಕ್ಸ್ಟ್ ಬುಕ್, ಪ್ರಾಕ್ಟಿಕಲ್ ಟೆಕ್ಸ್ಟ್ ಬುಕ್. ಆ್ಯಕ್ಚುಲಿ ಸರ್ ಏನಿದೆ ಅಂದರೆ ಸಮಯನೇ ಆಟೋಮೆಟಿಕ್ಲಿ ಆನ್ಸರ್ ಕೊಡುತ್ತೆ. ಈಗ ನಮ್ಮ ಮೇಲೆ ಭಾರ ಬಿದ್ದರೆ ನನಗೆ ಆ ಭಾರದ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ನಾನು ಹಂಗೆ ಹೇಳ್ತಾ ಇಲ್ಲ, ಓದಿರೋವ್ರಿಗೂ ತಪ್ಪಂತ ಹೇಳ್ತಾ ಇಲ್ಲ. ಎಜುಕೇಷನ್ ಬಂದುಬಿಟ್ಟು ಒಂದು ನಾಲೆಜ್ ಇರುತ್ತೆ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಮಿಂದ ನಾನು 1-2 ಕಲಿಯೋದನ್ನೇ ಎಜುಕೇಷನ್ ಅಂತ ನನ್ನ ಲ್ಯಾಂಗ್ವೇಜಲ್ಲಿ ಇರೋದು. ಈಗ ನಾನು ಎಷ್ಟಾದರೂ ಓದ್ಬಿಟ್ಟು ನಿಮ್ಮ ಹತ್ರ ಹೆಂಗೆ ಮಾತಾಡೋದು, ಲೋಕಜ್ಞಾನ ಇಲ್ಲ ಅಂದರೆ ಆಮೇಲೆ ಏನು ಪ್ರಯೋಜನ ಇಲ್ಲ. ದೊಡ್ಡವ್ರನ್ನೂ ಸರ್ ಅಂತ ಕರೆಯೋದು ಆ್ಯಂಡ್ ಚಿಕ್ಕವ್ರನ್ನೂ ಅಣ್ಣ ತಮ್ಮ ಅಂತ ತಮ್ಮ ಅಂತ ಕರೆಯೋದು, ನಾರ್ಮಲ್ ನಾಲೆಜ್ ಇಲ್ಲ ಅಂದರೆ ಅದು ಪ್ರಯೋಜನ ಇರಲ್ಲ. ಸರ್ ಏನಿದೆ ಅಂದರೆ, ಈಗ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ನಮ್ಮದು ಸ್ವಲ್ಪ ಇರುತ್ತೆ, ರಿಮೈನಿಂಗ್ ಬ್ರ್ಯಾಂಡಿಂದ ಇರುತ್ತೆ. ನಾನು ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಂತ.
ಈಗ ಎಕ್ಸಾಂಪಲ್ ಇಲ್ಲಿ ಲಾಜಿಟೆಕ್ ಅವ್ರದ್ದು ಈ ವೀಲ್ ಸೆಟಪ್ ಇದೆ. ಇಲ್ಲಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಇದು ಬಂದ್ಬಿಟ್ಟು ಈಗ ಐ ಮೀನ್ ಕಾರ್ ಗೇಮ್ಸ್ ಎಲ್ಲ ಇರುತ್ತೆ. ಇದನ್ನ ಹೆಂಗ್ ಹೊಡಿಯೋದು, ಐ ಮೀನ್ ಹೆಂಗೆ ಲರ್ನ್ ಮಾಡೋದು, ಇದೆಲ್ಲ ನೋಡೋದಕ್ಕೂ ಒಂಥರ ಇರುತ್ತೆ. ಬಟ್ ಕೆಲವು ಜನಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಈ ಲಾಜಿಟೆಕ್ ಬ್ರ್ಯಾಂಡ್ ಅವರು ಇಲ್ಲಿ ಎಕ್ಸ್ಪೀರಿಯನ್ಸ್ ಝೋನ್ ಓಪನ್ ಮಾಡಿದ್ರು. ಇದಕ್ಕೆ ಒಂದು ಚೂರು ರೆಂಟ್ ನಮ್ಗೆ ಕೊಡ್ತಾರೆ ಅವರು. ಈ ಸೆಟಪ್ ಕೊಟ್ಟು ಪ್ಲಸ್ ರೆಂಟು ಕೊಡ್ತಾನೆ. ಸೊ ಇಲ್ಲಿಂದ ಸ್ವಲ್ಪ ನಮ್ಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದು ರೆವೆನ್ಯೂ ಬರುತ್ತೆ. ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಸರ್ ಬಿಸ್ನೆಸ್ ಮಾಡೋವಾಗ ಸ್ವಲ್ಪ ಇನ್ವೆಸ್ಟ್ ಇರೋವಾಗನೇ ನಾವು ಇಷ್ಟು ಡೇರಿಂಗ್ ಎಲ್ಲ ತಗೊಳಕ್ಕಾಗುತ್ತೆ. ಸೊ ನಾನು ಸೇವಿಂಗ್ ಮಾಡಿರೋದು ಅಮೌಂಟು ನಮ್ಮ ಮೇಲೆನೇ ಇನ್ವೆಸ್ಟ್ ಮಾಡಿದ್ದೀನಿ. ಬೇರೆಯವರು ಎಲ್ಲೋ ಇನ್ವೆಸ್ಟ್ ಮಾಡ್ತಾರೆ, ನಾನು ನನ್ನ ವರ್ಕ್ ಪ್ರೊಫೆಷನ್ ಇದಿದೆ. ಸೊ ಇದಕ್ಕೆ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆಮೇಲೆ ಬಂದ್ಬಿಟ್ಟು ಈಗ ಈ ಬ್ರ್ಯಾಂಡ್ ಇದೆ. ಎಕ್ಸಾಂಪಲ್ ಇದು ಗಿಗಾಬೈಟ್ ಓರಸ್ ಅಂತ. ಈಗ ಜಸ್ಟ್ ಇದು ಇನ್ನೂ ನಡೀತಾ ಇದೆ. ಸೊ ಅವ್ರು ಮುಂಚೆ ಟ್ರಸ್ಟ್ ಮಾಡಲಿಲ್ಲ. ಆಮೇಲೆ ನನ್ನ ವರ್ಕ್ನು ಪ್ಲಸ್ ಇಲ್ಲಿ ಆಗ್ತಾ ಇರೋದು ಬಿಸ್ನೆಸ್ ನೋಡ್ಬಿಟ್ಟು ಈ ಟ್ರಸ್ಟ್ ಮಾಡೋದು. ಸ್ವಲ್ಪ ಬಾಡಿಗೆ ಇಲ್ಲಿಂದ ಇವರಿಂದ ಬರುತ್ತೆ. ಪ್ಲಸ್ ಇಲ್ಲಿ ಆ ಬ್ರ್ಯಾಂಡ್ದು ಡೆಮೋಸ್ಟ್ರೇಷನ್ಸ್ ಇರುತ್ತೆ ಗಿಗಾಬೈಟ್ ಅವ್ರದ್ದು. ಸೊ ಇದರಿಂದ ಕಂಪನಿ ಅವ್ರಿಗೆ ಏನು ಬೆನಿಫಿಟ್ ಇದೆ ಅಂತಂದರೆ ಅವ್ರು ಈ ಪ್ರಾಡಕ್ಟನ್ನು ಇಲ್ಲಿ ಬಂದುಬಿಟ್ಟು ಕಸ್ಟಮರ್ ನಾಲೆಜ್ ನೋಡೋ ಥರ, ಆಮೇಲೆ ನಾಲೆಜ್ ಐ ಮೀನ್ ಎಕ್ಸ್ಪೀರಿಯನ್ಸ್ ಮಾಡಿದ ಆಮೇಲೆ ಬೈ ಮಾಡೋದಕ್ಕೆ ನಮ್ಮ ಹತ್ರನೇ ಬರ್ತಾನೆ. ಸೂಪರ್. ಸೊ ಈ ಪ್ಲೇಸನ್ನು ನಾನು ಯುಟಿಲೈಸೇಷನ್ ಮಾಡಿದ್ದೀನಿ. ಗ್ರೇಟ್. ಸೊ ಇವ್ರಿಗೆ ಪ್ರಮೋಷನ್ ಆಯಿತು, ನಿಮ್ಗೆ ಒಂಚೂರು ಬಾಡಿಗೆ ಆಯಿತು, ಕಸ್ಟಮರ್ಗೆ ಡಿಸ್ಕೌಂಟ್ ಸೇಲ್ಸ್ ಆಯಿತು. ಕರೆಕ್ಟ್. ಸೂಪರ್. ಆಲ್ 3 in 1. ಆಮೇಲೆ ಬಂದ್ಬಿಟ್ಟು ಕಸ್ಟಮರು ಕೆಲವು ಮೈಕ್ಸ್ ಇರುತ್ತೆ. ಈಗೆಲ್ಲ ಸ್ಟ್ರೀಮಿಂಗ್ ಟೈಪ್ ಈಗ ತಮ್ಮದೇ ಅಂತ ಇಟ್ಕೊಳ್ಳಿ. ಸೊ ಈ ಪ್ರಾಡ್ಕಾಸ್ಟ್ಗೆ ಎಲ್ಲ ಮೈಕ್ಸ್ ಯಾವ ಥರ ಇದೆಲ್ಲ ಈ ಗ್ರೋಯಿಂಗ್ ಬಿಸ್ನೆಸ್ ಇದೆ. ಇದು ಇನ್ನು ಇಂಡಿಯಾದಲ್ಲಿ ಈಗ ಇಂಪ್ರೂವ್ ಆಗ್ತಾ ಇದೆ. ಬಟ್ ಇದು ತುಂಬಾ ಬೂಮಿಂಗ್ ಆಗಿದೆ. ಆಮೇಲೆ ಕಸ್ಟಮರ್ಗೂ ಈ ಪ್ರಾಡಕ್ಟ್ ನೋಡೋದಕ್ಕೂ ಪ್ಲಸ್ ಡೆಮೋ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ನಮ್ಮ ಹತ್ರ ಇನ್ವೆಂಟ್ರಿ ಇರಬೇಕು. ಸೊ ಈ ಥರ ನಾವೆಲ್ಲ ಒಂದೊಂದು ಪ್ರಾಡಕ್ಟು ಐ ಮೀನ್ ಕೂಲರ್ ಇರಲಿ, ಸ್ವಲ್ಪ ಇಂಟೀರಿಯರ್ ಕೆಲಸ ನಡೀತಾ ಇದೆ ಇನ್ನು. ಸೊ ವ್ಯೂವರ್ಸ್ಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಬಟ್ ಏನಿದೆ ಅಂದರೆ ಎಲ್ಲ ಥರ ಪ್ರಾಡಕ್ಟು ನಾವು ಸ್ಟಾಕ್ ಇಟ್ಟಿದ್ವಿ. ಪ್ಲಸ್ ಪವರ್ ಸಪ್ಲೈಯಲ್ಲಿ 850 ವಾಟ್ಸ್ ಈ ಬ್ರ್ಯಾಂಡೂ ಇದೆ, ಈ ಬ್ರ್ಯಾಂಡೂ ಇದೆ, ಈ ಬ್ರ್ಯಾಂಡೂ ಇದೆ. ಈ ಮೂರಲ್ಲೂ ಏನು ವ್ಯತ್ಯಾಸ ಇದೆ, ನಿಮ್ಮ ಪಿ ಸಿಗೆ ಯಾವುದು ಯೂಸ್ ಈಸಿ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಳ್ಳೋದಕ್ಕೂ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅವ್ರ ಪ್ರಾಡಕ್ಟು ನೋಡಿದ್ರೆ ಈಸಿಯಾಗಿ ಅವರು ತಗೊಳ್ಳೋದಕ್ಕೂ ಅಪ್ರೋಚ್ ಆಗ್ಬೋದು. ಸೊ ಕಸ್ಟಮರ್ ಈಗ ಏನಾಗುತ್ತೆ, ಉದಾಹರಣೆಗೆ SP ರೋಡಲ್ಲಿ ಈಗ 8x10 ಅಥವಾ 10x12 ಅಂಗಡಿಗಳಿರ್ತವೆ. ಸೊ ಅಲ್ಲಿ ಹೋದ್ರೆ ಏನಾಗುತ್ತೆ, ನಮ್ಗೆ 2-3 ಪ್ರಾಡಕ್ಟ್ಸ್ ಕಾಣುತ್ತೆ, ಮಿಕ್ಕಿದೆಲ್ಲ ಅವ್ರು ತರಿಸಿ ತೋರಿಸ್ತಾರೆ. ಬೇರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಾ ನೋಡು, ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಮುಟ್ಟು, ನೀನು ಒಂಥರ ಟೂರ್ ಓಡಾಡು. ಸರ್ ನಾನು ಅದಕ್ಕೋಸ್ಕರ ಸಾರಿ ನಿಮ್ಮ ವರ್ಡ್ನು ಕಟ್ ಮಾಡಿದ್ದೀನಿ. ಈ ಸ್ಟೋರ್ ನಾನು ಮಾಡಿರೋದೆ ಕಂಪ್ಯೂಟರ್ ಐಟಮ್ನು, ಕಂಪ್ಯೂಟರ್ ಅಂಗಡಿನೂ ಒಂದು ಸೂಪರ್ ಮಾರ್ಕೆಟ್ ಥರ ಮಾಡಿದ್ದೀನಿ. ಸೊ ನೀವೇ ನೋಡ್ಬೋದು, ಅಲ್ಲಿ ಕೂಲರ್ ಆಗಿದ ಮೇಲೆ ಇಲ್ಲೂ ಫುಲ್ ಕೂಲರ್ಸ್ ಇರುತ್ತೆ, ಪವರ್ ಸಪ್ಲೈ ಇರುತ್ತೆ. ಇದು ಒಂದು ಬ್ರ್ಯಾಂಡ್ದು ಒಂಥರ ನಾನು ಇಲ್ಲಿ ಮಾಡಿದ್ದೀನಿ. ಸೊ ಈಗ ಎಕ್ಸಾಂಪಲ್ ನಾವು ಹೇಳ್ತೀವಿ ತಾನೆ, ಡಿಮಾರ್ಟ್ ಅಂತ ಇದೆ. ಡಿಮಾರ್ಟ್ ಅಲ್ಲಿ ನೀವು ಹೋಗಿದ ತಕ್ಷಣ ಅಲ್ಲಿ ಒಂದು ಕಡಲೆಕಾಯಿ ಇಡೋದಕ್ಕೆ ಒಂದಿರುತ್ತೆ, ಒಂದು ಆಯಿಲ್ ಇರೋದಕ್ಕಿರುತ್ತೆ. ಸೊ ಆ ರ್ಯಾಕ್ಗೆ ಹೆಂಗ್ ರೆಂಟ್ ಕೊಡ್ತಾರೆ ಅದೇ ತರ ಈ ಬ್ರ್ಯಾಂಡ್ ಅವರು ನಮ್ಮ ಪ್ರಮೋಷನಲ್ ರೆಂಟ್ ಕೊಡ್ತಾನೆ. ಸೊ ಉದಾಹರಣೆಗೆ ಯಾವ್ದಿದು ಆರ್ಟಿಕ್ ಫ್ರೀಜರ್, ಆರ್ಟಿಕ್ನವ್ರದ್ದು ಕೂಲರ್ಸ್. ಕರೆಕ್ಟ್. ಸೊ ಇವ್ರು ನಿಮಗೆ ರೆಂಟ್ ಕೊಡ್ತಾರೆ. ಎಸ್ ಕರೆಕ್ಟ್. ಅವ್ರಿಗೆ ಒಂದು ರ್ಯಾಕ್ ಕೊಟ್ಬಿಟ್ಟಿದ್ದೀವಿ. ಪ್ಲಸ್ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನನ್ನ ಹತ್ರ ಸ್ಟ್ರೆಂತ್ ಇದೆ, ನಮ್ಮ ಕಸ್ಟಮರ್ ತಗೊಳ್ತಾರೋ. ಸೊ ನಮ್ಗೆ ಬೆನಿಫಿಟ್ ಆಗಿ ಈ ತರ ಬರುತ್ತೆ. ಸೊ ಅವ್ರು ನಿಮಗೆ ಕ್ರೆಡಿಟ್ ಕೊಟ್ಟಿರ್ತಾರೆ. ಎಸ್. ಆ್ಯಂಡ್ ಪ್ಲಸ್ ಈ ಪ್ರಾಡಕ್ಟಿಗೂ ನಾವು ಇನ್ವೆಂಟ್ರಿ ಇರೋದ ಕಾರಣ ಕಸ್ಟಮರ್ ಬಂದಿದ ತಕ್ಷಣ ಕೆಲವು ಇದು ಇರಲ್ಲ ಸ್ಟಾಕಲ್ಲಿ ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ಯಾವ ಪ್ರಾಡಕ್ಟು ಬೇಕಾದರೂ 99% ನಮ್ಮ ಹತ್ರ ಸ್ಟಾಕ್ ಇರುತ್ತೆ. 100% ಏನು ಕೇಳೋಕ್ಕಲ್ಲ ಅಂದರೆ ಈ ಕಂಪ್ಯೂಟರ್ ಐಟಮಲ್ಲಿ ಒಂದು ಬ್ರ್ಯಾಂಡಲ್ಲೇ ಒಂದು ಮಾಡಲಲ್ಲೇ ಹಲವಾರು ಮಾಡಲ್ಸ್ ಬರುತ್ತೆ. ಬಟ್ ಏನಾದರೂ ಸ್ಟಾಕ್ ಇಲ್ಲ ಆದರೂ ನಾವು ವಿತಿನ್ 1 or 2 ಡೇಸಲ್ಲಿ ಅವ್ರಿಗೂ ಅರೇಂಜ್ ಮಾಡಿ ಕೊಡ್ತೀವಿ. ಈಗ ಕೆಲವು ಈ ಥರ್ಮಲ್ ಪೇಸ್ಟ್ಸ್ ಇದೆ, ಈ ಪ್ರಾಸೆಸರ್ನು ಕೂಲ್ ಎಲ್ಲ ಮಾಡೋದು. ಆಫ್ಟರ್ 1 yearಗೂ ಈ ಪೇಸ್ಟ್ ಎಲ್ಲ ನಿಮ್ಗೆ ಬೇಕಾಗುತ್ತೆ. 1 yearಗೆ ಈ ಪೇಸ್ಟ್ ಎಲ್ಲ ಚೇಂಜ್ ಮಾಡೋದ ಕಾರಣ ಏನಿದೆ ಅಂದ್ರೆ ನಿಮ್ಮ ಪ್ರಾಸೆಸರ್ ಎಲ್ಲ ಸ್ವಲ್ಪ ಹೀಟ್ ಆಗಲ್ಲ. ಸೊ ಈ ಹೀಟ್ ಪ್ರಾಸೆಸರ್ಗೂ ಅಂಡ್ ಕೂಲರ್ಗೂ ಮಧ್ಯದಲ್ಲಿ ಒಂದು ಥರ್ಮಲ್ ಗ್ರೀಸ್ ತರ ಪೇಸ್ಟ್ ಇರುತ್ತೆ. ಸೊ ಇದು ನಮ್ಮ ಓನ್ ಬ್ರ್ಯಾಂಡ್ SCL ಗೇಮಿಂಗ್ ನಾವು ಥರ್ಮಲ್ ಪೇಸ್ಟ್ ಲಾಂಚ್ ಮಾಡಿದ್ವಿ. ನಿಮ್ಮ ಬ್ರ್ಯಾಂಡ್ ಇದೆ ಈಗ? ಎಸ್ ಸರ್, SCL ಗೇಮಿಂಗ್ ಥರ್ಮಲ್ ಗ್ರೀಸ್. ಅಂದ್ರೆ ಈಗ ಲಾರಿಗೆ ಗ್ರೀಸ್ ಹಾಕ್ತಾರಲ್ಲ ಆ ತರ, ಅದೇ ತರ. ಸೊ ಇಲ್ಲಿ ಎಲ್ಲ ಆಗಿದ ಆಮೇಲೆ ಕಸ್ಟಮರ್ ಬಂದ್ಬಿಟ್ಟು PC ಬೈ ಮಾಡಿದ್ರು, ಅದನ್ನು ಟೆಸ್ಟ್ ಮಾಡೋದಕ್ಕೂ ಒಂದು ಪ್ಲೇಸ್ ಅಲ್ಲಿ ನಾವು ಕೊಟ್ಟಿದ್ವಿ. ಸೊ ಆ ಪ್ಲೇಸ್ ಬಂದ್ಬಿಟ್ಟು ಟೆಸ್ಟಿಂಗ್ ಪ್ಲೇಸ್ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ನಾನು ಅಲ್ಲಿ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ ಆ ಟೆಸ್ಟ್ ಎಲ್ಲ ಆಗಿದ ಮೇಲೆ ಇಲ್ಲಿ ಬಂದಿದ ಮೇಲೆ ಕಸ್ಟಮರ್ ಮುಂದ್ರನೆ ಅನ್ಬಾಕ್ಸಿಂಗ್ ವಿಡಿಯೋಸು, ಕೆಲವು ಐಟಮು ಓಪನ್ ಬಾಕ್ಸ್ ತರ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ನ ಅವ್ರ ಕೈಯಿಂದನೇ ನಾವು ಓಪನ್ ಮಾಡಿಬಿಟ್ಟು ಅವ್ರ ವಿಡಿಯೋನು ಮಾಡ್ಕೊಡ್ತೀವಿ. ನೀವು ಹಂಗಾರೆ ವಿಡಿಯೋ ಎಲ್ಲ ಹಾಕ್ತೀರಿ? ನಮ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ ಸರ್. ನಮ್ದು ಯೂಟ್ಯೂಬ್ ಚಾನಲ್ನು ಇದೆ, ಇನ್ಸ್ಟಾಗ್ರಾಮ್ ಪೇಜ್ನು ಇದೆ. ಸೊ ನೀವು ಯೂಟ್ಯೂಬರ್ ಕೂಡ? ಹೌದು ಸರ್, ಸ್ಮಾಲ್ ಯೂಟ್ಯೂಬರು. ಆ್ಯಂಡ್ ನಮ್ಮ ಪ್ರಾಡಕ್ಟ್ ಬಗ್ಗೆನೇ ಅದರಲ್ಲಿ ನಾವು ನಾಲೆಜ್ ಕೊಡ್ತಾ ಇರ್ತೀವಿ. ಪ್ಲಸ್ ಮಲ್ಟಿ ಲ್ಯಾಂಗ್ವೇಜಲ್ಲಿ, ಐ ಮೀನ್ ತೆಲುಗು ಅಲ್ಲೂ ನಾನು ಕೊಡ್ತೀನಿ, ಕನ್ನಡದಲ್ಲೂ, ಹಿಂದಿದಲ್ಲೂ,
ತಮಿಳಲ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಲಸ್ ಹಿಂದಿದ ರಾಜಸ್ಥಾನಿ ಲ್ಯಾಂಗ್ವೇಜಲ್ಲೂ ಕೆಲವು ವೀಡಿಯೋಸ್ ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಏನು ನಿಮ್ಮ ಚಾನಲ್ ಹೆಸರು? SCL ಗೇಮಿಂಗ್ ಅಂತ ನಮ್ಮ ಚಾನಲ್ ಹೆಸರು. SCL ಗೇಮಿಂಗ್ ಅಂತ ಅವ್ರದ್ದು ಯೂಟ್ಯೂಬ್ ಪೇಜ್ ಇದೆ, ಅದ್ಭುತವಾದಂಥ ಟೆಕ್ನಿಕಲ್ ಮಾಹಿತಿಗಳು ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ ದ ಬೆಸ್ಟ್. ಸೊ ಅದಕ್ಕೆ ಒಂದು ಸ್ಟುಡಿಯೋನೇ ಮಾಡ್ಕೊಂಡು. ಹೌದು, ಇದು ಕಸ್ಟಮರ್ ಅನ್ಬಾಕ್ಸಿಂಗ್ ಇಲ್ಲಿ ಸ್ಟುಡಿಯೋ ಇರುತ್ತೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಎಡಿಟರ್ ನಮ್ಮ ಇದ್ದಾರೆ, ಅವರು ಇವತ್ತು ಇನ್ನೂ ಬಂದಿಲ್ಲ, ಲೀವಲ್ ಇದೆ. ಸೊ ನೀವು ಯಾವ್ದು ತಗೊಂಡು ಆಕ್ಚುಲಿ ನಾವು ಈ ವಿಡಿಯೋ ಎಡಿಟರ್ಸ್ ಯಾವ್ದು ತಗೋಬೇಕು ಗೊತ್ತಾ? ಇದು PC ಇವ್ರು ಯಾವ್ದು ಬಳಸ್ತಿರಲ್ಲ ತಗೊಂಡ್ರು ಬಹುಶಃ. ಕರೆಕ್ಟ್ ಆಗಿ ಈಗ ನೋಡಿ, ನಿಮ್ಮ PC ಆಲ್ಮೋಸ್ಟ್ ಇದೇ ತರ, ಇದಕ್ಕಿಂತ ಇನ್ನೂ ಅದ್ಭುತವಾಗಿ ಲುಕಿಂಗ್ ಇರೋದು ನಾನು ಮಾಡ್ಕೊಡ್ತೀನಿ. ಇದು ಒಂದು 3 ವರ್ಷ ಹಳೆ ಇದು PC, 2 ವರ್ಷ ಹಳೆದು. ನಿಮ್ಗೆ ಇವತ್ತೇ ಲೇಟೆಸ್ಟ್ ಟೆಕ್ನಾಲಜಿ ಇದು ನಾನು PC ರಿಕಮೆಂಡ್ ಮಾಡ್ತೀನಿ. ಸೊ ಅಲ್ಲಿ PC ನಲ್ಲ ಇಲ್ಲಿ ನಮ್ಮ PC ಬಿಲ್ಡ್ ಪ್ಲೇಸ್ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಮುಂದೆನೆ ಈಗ ಸಿಂಪಲ್ ಆಗಿ ಹೇಳ್ತಾ ಇರ್ತಾನೆ ಹೋಮ್ಲಿ ಮೇಡ್ ಫುಡ್ ಅಂತ. ಹೌದು. ಸೊ ಆ ಹೋಮ್ಲಿ ಮೇಡ್ ಫುಡ್ ಹೆಂಗ್ ರೆಡಿ ಆಗುತ್ತೆ, ಸೊ ನಮ್ದು ಕಂಪ್ಯೂಟರು ಹೆಂಗ್ ರೆಡಿ ಆಗುತ್ತಂತ ಅಲ್ಲೆಲ್ಲೋ ರೆಡಿ ಮಾಡೋದಂತಿಲ್ಲ, ಅವ್ರ ಮುಂದ್ರೆನೆ ಲೈಕ್ ಮದರ್ ಬೋರ್ಡು, ಪ್ರಾಸೆಸರು, ಗ್ರಾಫಿಕ್ ಕಾರ್ಡ್ ಇದೆಲ್ಲ ಅವ್ರ ಮುಂದೆ ನಾವು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಪಾರ್ಟ್ ಆಗಿ ಅವ್ರ ಮುಂದೆನೆ ನಾವು ಫಿಕ್ಸ್ ಮಾಡ್ತೀವಿ. ಓಕೆ. ಸೊ ಫುಲ್ ಟ್ರಾನ್ಸ್ಪರೆಂಟ್ ಸರ್. ಅವ್ರಿಗೆ ಏನು ತಗೊಳ್ತಾ ಇದ್ರಂತ ಕೆಲವು ಜನ ಹೇಳ್ಬಾರ್ದು, ಕೆಲವು ಜನ ಹೇಳ್ತಾನೆ ಅದ್ರಲ್ಲಿ ಐಟಮ್ ಚೇಂಜ್ ಆಗಿದೆ, ಆಗಿದೆ ಅದು ಇದು ಅಂತ ಹೇಳ್ತಾರೆ. ತೋರಿಸುವಾಗ ಬಾಕ್ಸ್ ಪೀಸ್ ತೋರಿಸಿದ್ರು, ನಾನು ಆ ಕಡೆ ಟೀ ಕುಡ್ಕೊಂಬರೋ ಗ್ಯಾಪಲ್ಲಿ ಬೇರೆ ಹಾಕ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಫುಲ್ಲಿ ಇರುತ್ತೆ ಪರ್ಫೆಕ್ಟ್ಲಿ, ಪ್ಲಸ್ ಕ್ಯಾಮ್ರಾ ರೆಕಾರ್ಡು ಇರುತ್ತೆ. ಕೆಲವು ನಮ್ದು ಆಲ್ ಓವರ್ ಇಂಡಿಯಾ ನಾವು ಶಿಪ್ಪಿಂಗ್ನು ಮಾಡ್ತೀವಿ. ಸೊ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿ ಕಂಪ್ಯೂಟರ್ ಬೇಕಾದ್ರೂ ನಾವು ಕೊರಿಯರ್ನು ಮಾಡ್ತೀವಿ. ಅವ್ರು ಹೇಳ್ತಾರೆ ನಮ್ ಲೈವ್ ಎಕ್ಸೆಸ್ ಕೊಡಿ ಅಂತ. ಸೊ ಅವ್ರಿಗೂ ಈಗ ಬಂದ್ಬಿಟ್ಟು ವಾಟ್ಸಪ್ ಕಾಲಲ್ಲಿ ನಾವು ಜಾಸ್ತಿ ಮಾಡ್ತಾ ಇದೀವಿ. ಮೊದಲು ಬಂದ್ಬಿಟ್ಟು ಡೈರೆಕ್ಟ್ CCTV ಕ್ಯಾಮ್ರಾ ಇಂದಾನೆ ಡೈರೆಕ್ಟ್ ಎಕ್ಸೆಸ್ ಕೊಟ್ಟರೆ ಅವ್ರು ಅಲ್ಲಿ ಕೂತ್ಕೊಂಡ್ರೆ ಪಾಸ್ವರ್ಡ್ ಹಾಕಿದ್ರೆ ನಾವು ಏನು ಮಾಡ್ತಾ ಇದೀವಿ, ಹೆಂಗ್ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಅವ್ರು ಲೈವ್ ಆಗಿ ನೋಡ್ಬೋದು. ಅದು ಇಲ್ಲಿಂದ ಶಿಪ್ ಮಾಡ್ತೀರಿ ಡೈರೆಕ್ಟ್ಲಿ ಆಲ್ ಓವರ್ ಇಂಡಿಯಾ. ನಾವು ಪ್ರಾಸೆಸರು, ಈ ರ್ಯಾಮು, ಈ ಗ್ರಾಫಿಕ್ ಕಾರ್ಡ್, ಇದು ಪಾರ್ಟ್ಸನ್ನು ಶಿಪ್ ಮಾಡ್ತೀವಿ. ಪ್ಲಸ್ ಫುಲ್ಲಿ ಕಂಪ್ಯೂಟರ್ ಅಸೆಂಬಲ್ ಮಾಡಿಬಿಟ್ಟು ಪ್ರಾಪರ್ ಆಗಿ ಪ್ಯಾಕಿಂಗ್ ಮಾಡಿಬಿಟ್ಟು, ನೀವು 3 ಫ್ಲೋರಿಂದ ಕೆಳಗಡೆ ಬಿದ್ರೂ ಡ್ಯಾಮೇಜ್ ಆಗಲ್ಲ ಅಂಥದ್ದು ಒಳ್ಳೆ ಪ್ಯಾಕಿಂಗ್ ಮಾಡಿಬಿಟ್ಟು ನಾವು ಶಿಪ್ಪಿಂಗ್ ಮಾಡ್ತೀವಿ. ಸೊ ಬೆಂಗಳೂರು ಮಾತ್ರ ಆಲ್ ಓವರ್ ಇಂಡಿಯಾ ನಮ್ಮ ಕಸ್ಟಮರ್ ಬೇಸ್ ಬಂದ್ಬಿಟ್ಟು ಟೋಟಲಿ ಆಲ್ ಓವರ್ ಇಂಡಿಯಾಯಿಂದ ಇದೆ ಸರ್. ಈಗ ಬಂದ್ಬಿಟ್ಟು ಈಗ ಈ ಲ್ಯಾಪ್ಟಾಪ್ ನಮ್ಮ ಕಸ್ಟಮರ್ದೆ ಒಂದು 8-9 ವರ್ಷ ಹಳೆದು ತಗೊಂಡ್ರು, ಹಳೆದಿದೆ ಅವ್ರದ್ದು 9 ವರ್ಷ ಹಳೆದು. ಸೊ ಇದನ್ನು ಬಂದ್ಬಿಟ್ಟು ಈಗ ಹೊಸದು ತಗೊಳ್ಳೋದು ಅವ್ರ ಹತ್ರ ಈಗ ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಇದರಲ್ಲಿ ಸಣ್ಣಪಟ್ಟು ಇಶ್ಯೂಸ್ ಇದೆ. ಆ ಇಶ್ಯೂನು ಏನು ಪ್ರಾಬ್ಲಮ್ ಇದೆ, ಏನು ಸಾಲ್ವ್ ಇದೆ, ನಾವು ಸರ್ವಿಸ್ನು ನಮ್ಮ ಹುಡುಗರು ಇದೆ, ನಮ್ಮ ಟೀಮ್ ಇದೆ, ಅವ್ರು ನಿಮ್ಗೆಲ್ಲ ಪ್ರಾಪರ್ ಆಗಿ ಸರ್ವಿಸ್ನು ಮಾಡ್ಕೊಡ್ತಾರೆ. ಗ್ರೇಟ್ ಸರ್. ಪ್ಲಸ್ ಏನಿದೆ ಅಂದರೆ ಅವ್ರ ಕಸ್ಟಮರ್ಗೂ ಏನು ಪಾರ್ಟ್ಸ್ ಅದರಲ್ಲಿ ನಾವು ಚೇಂಜ್ ಮಾಡ್ತಾ ಇದೀವಿ, ಏನು ಮಾಡ್ತಾ ಇದೀವಿ, ಎವ್ರಿಥಿಂಗ್ ಅವ್ರ ಮುಂದೆ ಇನ್ಫಾರ್ಮೇಷನ್ ಇರುತ್ತೆ. ಹೌದು. ಹಳೆ ಪ್ರಾಡಕ್ಟುನು PC ಇರಲಿ, ಲ್ಯಾಪ್ಟಾಪ್ ಇರಲಿ, ನಿಮ್ಮ 10 ವರ್ಷ ಹಳೆ PCನೂ ಒಂದು ಚೂರು ಬೂಸ್ಟಪ್ ಮಾಡಿಬಿಟ್ಟು ಸ್ಪೀಡ್ ನಾವು ಮಾಡಿಕೊಡ್ತೀವಿ. ಗ್ರೇಟ್ ಸರ್, ವೆರಿ ನೈಸ್. ಆ್ಯಂಡ್ ಆ್ಯಕ್ಚುಲಿ ಹೇಗಾದ್ರೆ ನಾನು ಇವತ್ತು ಹೊಸ PC ತಗೊಳ್ಳೋ ಜೊತೆಗೆ ಅದನ್ನು ಹಳೆ PC ಹ್ಯಾಂಗ್ ಆಗಿ ಶುರು ಆಗಿದೆ. ಈಗ ಇತ್ತೀಚೆಗೆ ಫುಟೇಜ್ಗಳ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಸೊ ಬಹುಶಃ ಅಂತ ನಿಮಗೆ ಕೊಡಬೇಕು ಸರ್. ಖಂಡಿತ ಹೊಸದು ಸಿಗುತ್ತೆ, ನಮ್ಮ ಹಳೆ ರಿಪೇರಿನೂ ಮಾಡ್ಕೊಡ್ತೀವಿ. ಹೌದು, ಆಲ್ ಸೊಲ್ಯೂಷನ್. ಮತ್ತೆ ಆಕ್ಸೆಸರಿ ಉದಾಹರಣೆಗೆ ಬರೀ ಹಾರ್ಡ್ ಡಿಸ್ಕ್ ಬೇಕು, ಬರೀ ಸರ್ 100% ಅದಲ್ಲೂ ನಾನು ತೋರಿಸ್ತೀನಿ. ಅದು ಬಿಟ್ಟು ಕೀಬೋರ್ಡ್ಸ್ ಅಲ್ಲಿ ಇಷ್ಟು ವೆರೈಟೀಸ್ ಎಲ್ಲ ಇದೆ ನಮ್ಮ ಹತ್ರ. ಕೀಬೋರ್ಡು, ಮೌಸು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಕಸ್ಟಮರ್ ತಗೊಳ್ಬೋದು. ಈ ಕ್ಯಾಬಿನೆಟ್ಸ್ ಅವರು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಅವ್ರಿಗೆ ಯಾವ ವೆರೈಟಿ ಬೇಕು ಅದು. ಶೋರ್. ಈಗೆಲ್ಲ ಟ್ರೆಂಡ್ ಕಲರ್ ಬರ್ತಿದೆ. ಕಲರ್ ನಿಮ್ಗೂ ಸ್ವಲ್ಪ ಕಲರ್ಫುಲ್ ಕೊಡ್ತೀನಿ. ಬಟ್ ನಿಮ್ ಪ್ರೊಫೆಷನಲಿ ಒಂದು ಸ್ಟುಡಿಯೋ PC ಹೆಂಗಿರುತ್ತೋ ನಿಮ್ಗೂ ಈಗ ನೀವು ವರ್ಕ್ ಎಲ್ಲ ಮಾಡೋವಾಗ ನಿಮ್ಗೂ ಲೈಟ್ ಏನು ಡಿಸ್ಟರ್ಬ್ ಕೊಡ್ತಾ ಅಂದ್ರೆ ಆ ಲೈಟ್ನು ಆಫ್ ಮಾಡೋ ತರನು ನಿಮ್ಗೂ ನಾನು ನಿಮ್ಮ PC ದಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅದು ಬಿಟ್ಟು ಇಲ್ಲಿ ನಮ್ದು ಇಂಟೆಲ್ ಎಕ್ಸ್ಪೀರಿಯನ್ಸ್ ಝೋನು ಇದೆ. ಸೊ ಕಸ್ಟಮರು ಈ PC ಬೈ ಮಾಡುವಾಗ ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಇಲ್ಲೂ ಎಕ್ಸ್ಪೀರಿಯನ್ಸ್ ಝೋನ್ ಇದೆ. ಪ್ಲಸ್ ಇಲ್ಲೂ ಫುಲ್ಲಿ ಸೆಟಪ್ ಇಟ್ಟಿದ್ದೀವಿ. ನಮ್ಮಲ್ಲಿ 5-6 PC ಕಂಪ್ಯೂಟರ್ಸ್ ಇದೆ. ಸೊ ಆ ಕಂಪ್ಯೂಟರ್ಸ್ ಅಲ್ಲಿ ನಿಮ್ಗೂ ನಿಮ್ಮ ಮುಂದೆನೇ ಎಲ್ಲ ವರ್ಕಿಂಗ್ ಕಂಡೀಷನ್, ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ. ಈಗ ಲೈಟ್ ಕನೆಕ್ಷನ್ ನಡೀತಾ ಇದೆ. ಇಲ್ಲಾಂದ್ರೆ ಇಲ್ಲಿ 4-5 PCs ಇಲ್ಲಿದೆ. ಆಮೇಲೆ ಇಲ್ಲಿ ಈ ಕಡೆ ನಾವು ಕಸ್ಟಮರ್ಗೂ ತೊಗೊಂಡಿದ್ದ ಆಮೇಲೆ ಅದನ್ನು ಬೆಂಚ್ ಮಾರ್ಕ್ ಚೆಕ್ ಮಾಡೋದಕ್ಕೂ, ಎಷ್ಟು ಹೀಟ್ ಆಗ್ತಾ ಇದೆ, ಎಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಅವ್ರ ವರ್ಕನ್ನು ಅದು ಎಷ್ಟು ಸ್ಮೂತಾಗಿ ಮಾಡುತ್ತೋ ಅದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೆಸ್ಟ್ ಮಾಡ್ಬೋದು. ಅವ್ರು ಬೇಕಂದ್ರೆ 8 hours 6 hours ಇಲ್ಲೇ ಕೂತ್ಕೊಂಡು ಮಾರ್ನಿಂಗ್ 11 ಗಂಟೆಯಿಂದ ನೈಟ್ 10 ಗಂಟೆವರೆಗೆ ಇರ್ತೀವಿ. ಅಷ್ಟು ಟೈಮ್ ವರ್ಕು ನೋಡ್ಬೋದು. ಉದಾಹರಣೆಗೆ ನಾನು PC ತಗೊಂಡು ಒಂದು 3 ದಿವಸ ಅದು ಸರಿ ಇದೆಯಲ್ವ ಅಂತ ಬಂದು ಹಾರ್ಡ್ ಡಿಸ್ಕ್ ಎತ್ಕೊಂಡ್ಬಂದು ಎಡಿಟ್ ಮಾಡಿ ಹ್ಯಾಂಗ್ ಆದ್ರೆ ಇಲ್ಲೇ ಬಿಟ್ಟು ಹೋಗ್ಬಿಡೋದು. ಹೌದು, 100%. ಅದು ಬಿಟ್ಟು ಕಸ್ಟಮರ್ ಇಷ್ಟೆಲ್ಲ ವರ್ಕ್ ಮಾಡುವಾಗ ಸ್ಟ್ರೆಸ್ ಅನ್ಸುತ್ತೆ. ಸೊ ತಾವು ಈ ಒಂದ್ ಚತ್ತಿ ಚೇರ್ ಅಲ್ಲಿ ಕೂತ್ಕೊಳ್ಳಿ. ಸೊ ಈ ಚೇರ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಈ ತರ ಫುಲ್ಲಿ ವರ್ಕು ಹ್ಯಾಂಗ್ ಹೋಗೋದು ಈ ಚೇರ್ ಇರುತ್ತೆ. ಸೊ ಇದಿರುತ್ತೆ. ಪ್ಲಸ್ ಹೈಟ್ ಅಡ್ಜಸ್ಟ್ ಮೇಲೆ ಕೆಳಗಡೆ ಮಾಡೋ ಇಲ್ಲ ಬೀಳಲ್ಲ. ಓಕೆ, 100 kg ಮೇಲೆ ಹೋಗೋದಲ್ಲ ಅಂದ್ರೆ ಈ ಚೇರ್ ನಿಮ್ಗೆ ಹ್ಯಾಂಡಲ್ ಮಾಡುತ್ತೆ, ಆರಾಮಾಗಿ ಮಾಡುತ್ತೆ. ಸೊ ಈ ತರ ಗೇಮಿಂಗ್ ಚೇರ್ಸ್ ನಾವು ಮಾಡ್ತಾ ಇದೀವಿ. ಸೊ ಈ ಮುಂಚೆ ನಮ್ದು ಬಿಸ್ನೆಸ್ ಬಂದ್ಬಿಟ್ಟು ಬರೀ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್ ಇತ್ತು. ಸೊ ಈಗ ಅದಕ್ಕೆ ಬೇಕಾಗಿರೋದು ಎಕ್ಸೆಸರೀಸ್, ಚೇರ್ಸು, ಸ್ವಲ್ಪ ಟೈಮಲ್ಲಿ ನಮ್ದು ಟೇಬಲ್ಸ್ ಈ ತರ ಅದೆಲ್ಲ ಬರುತ್ತೆ. ಸೊ ಈಗ ನಾನು ಒಂದು ಕಾರ್ಪೆಂಟರ್ ಜೊತೆ ಟೈಪ್ ಇದೆ, ಅವ್ರು ನಾನು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ರ ಪ್ರಕಾರ ಕಸ್ಟಮೈಸೇಷನ್ ಮಾಡ್ಕೊಡ್ತಾನೆ. ಸೊ ಅದು ಬಿಟ್ಟು ಆಮೇಲೆ ನಮ್ಮಲ್ಲಿ ಎಕ್ಸೆಸರೀಸ್ ಲೈಕ್ ಕೀಬೋರ್ಡ್ ಇರಲಿ,
ಮೌಸ್ ಇರಲಿ, ಇದೆಲ್ಲ ಹಾರ್ಡ್ ಡಿಸ್ಕು, ಅದು ಹಾರ್ಡ್ ಡಿಸ್ಕು ನಾನು ತೋರಿಸ್ತೀನಿ. ಈ ಹೆಡ್ಫೋನ್ಸ್ ಇರಲಿ, ಎಲ್ಲ ನಮ್ಮಲ್ಲಿ ಡೆಮೋ ಆಗಿ ಇರುತ್ತೆ. ಸೂಪರ್. ಅದು ಬಿಟ್ಟು ಈಗ ಸ್ಟೂಡೆಂಟ್ಸ್ಗೂ ಪ್ಲಸ್ ವರ್ಕ್ ಪ್ರೊಫೆಷನ್ಸ್ಗೂ ಟ್ರಾವೆಲ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಈ ಲ್ಯಾಪ್ಟಾಪ್ಸ್ನು ಎಲ್ಲ ತರ ಬ್ರ್ಯಾಂಡ್ಸ್ ರೆಡಿ ಟು ನಾವು ಯಾವ್ದೋ ಮಾಡೆಲ್ ತಗೊಂಡ್ರೆ ಕೊಡ್ತೀರಿ ಸರ್ 100%. ಪ್ಲಸ್ ಬ್ರ್ಯಾಂಡ್ ನ್ಯೂ ಸೀಲ್ ಪ್ಯಾಕ್ ಲ್ಯಾಪ್ಟಾಪ್ಸ್ ಇರುತ್ತೆ ವಿತ್ ವಾರಂಟಿ. ಶೋರೂಮ್ ಅಲ್ಲಿ ಏನ್ ಸಿಗುತ್ತೋ ಅದೇ ಪ್ರಾಡಕ್ಟ್ ಸ್ವಲ್ಪ ಬೆಲೆ ಕಮ್ಮಿ ಇರುತ್ತೆ ನಮ್ಮಲ್ಲಿ. ಏನಕ್ಕಂದ್ರೆ ಅವ್ರದ್ದು ಕಮಿಷನ್ಸ್ ಅದೆಲ್ಲ ಜಾಸ್ತಿ ಇರುತ್ತೆ. ನಾವು ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಡೈರೆಕ್ಟ್ ಆಗಿ ಕಸ್ಟಮರ್ಗೂ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ. ಸೂಪರ್. ಅಂಡ್ ಒನ್ ಮೋರ್ ಥಿಂಗ್, ಬಹಳ ಮುಖ್ಯವಾದ ವಿಚಾರ ನಾನು ಕೇಳ್ಬಿಡ್ತೀನಿ. ನಿಮ್ಮೆಲ್ಲರೂ ಮನಸ್ಸಲ್ಲಿರೋ ಪ್ರಶ್ನೆ, ಗುರು ನಾನು SP ರೋಡಿಗೆ ಹೋದ್ರೆ ರೇಟ್ ಕಮ್ಮಿ ಹೋಲ್ಸೇಲ್ ಅಲ್ಲಿ, ಆದ್ರೆ ನಾನು ಈಗ ಇಲ್ಲಿ ಕತ್ರಗುಪ್ಪೆ ಅಥವಾ ಬಿಗ್ ಬಜಾರ್ ಅಥವಾ ಈ ಬನಶಂಕರಿ ಥರ್ಡ್ ಸ್ಟೇಜ್ ಬಂದ್ರೆ ರೇಟ್ ಎಷ್ಟು ಅಂತ ಕೇಳ್ತೀನಿ. ಸರ್ ನಾನು 101% ಹೇಳ್ತೀವಿ. ನಮ್ಮ ಪ್ರೈಸು ಬೆಸ್ಟ್ ಇದೆ. ಅದು ನನ್ನ ಬಾಯಿಂದ ಎಲ್ಲ ಅಂಗಡಿ ಅವರು ಹೇಳೋದು. ಬಟ್ ನೀವು ಬೇರೆ ಎಲ್ಲಾದರೂ ಕೊಟೇಶನ್ ತಗೊಳ್ಳಿ, ಐಟಮ್ ಸೇಮ್ ಟು ಸೇಮ್ ನಮ್ಮ ಹತ್ರ ತೊಗೊಳಕ್ಕೆ ಬನ್ನಿ. ಇದಕ್ಕಿಂತ ಹೋಲ್ಸೇಲ್ ನನ್ನ ಪ್ರಕಾರ ಎಲ್ಲೂ ಇರಲ್ಲ ಸರ್. ಈ ಥರ ಪ್ರಾಡಕ್ಟೂ ಇರಲ್ಲ, ನನ್ನಂಥದ್ದು ಪ್ರೈಸೂ ಯಾವ್ದು ಕೊಡಲ್ಲ. ಗ್ಯಾರಂಟಿ 101%. ಮೇನ್ ಆಫ್ಟರ್ ಸೇಲ್ ಸರ್ವಿಸೂ ನಮ್ಮದು ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಎಕ್ಸಾಂಪಲ್ ಈ ಮದರ್ ಬೋರ್ಡ್ 3 ವರ್ಷ ವಾರಂಟಿ ಇದೆ. ನೀವು 3 ವರ್ಷ ಎಲ್ಲಿ ಹೋಗ್ತೀರಾ? ಎಕ್ಸಾಂಪಲ್ ಬೇರೆ ಕಡೆ ತೊಗೊಂಡೋಗಿದ್ರೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ನೀವು ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ. ನೀವು SP ರೋಡ್ ನಿಯರ್ ಇದ್ದರೆ ನಮ್ಮ SP ರೋಡ್ ಸ್ಟೋರ್ಗೆ ಹೋಗಿ, ಇಲ್ಲಾಂದರೆ ಇಲ್ಲಿ ಬನಶಂಕರಿ ಹತ್ರ ಇದ್ದರೆ ಬನಶಂಕರಿ ಸ್ಟೋರ್ಗೆ ಬನ್ನಿ. ನಮ್ಮ ಹುಡುಗರೇ ಕಂಪ್ನಿಗೆ ಹೋಗ್ಬಿಟ್ಟು ಆ ಪ್ರಾಡಕ್ಟನ್ನು ರಿಪ್ಲೇಸ್ ಮಾಡಿಬಿಟ್ಟು ನಿಮ್ಮ ತಂದು ರಿಟರ್ನ್ ಕೊಡ್ತಾನೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ಎವ್ರಿಥಿಂಗ್. ಬಟ್ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ನಿಮ್ಮಲ್ಲಿ? ಸರ್ ಟೋಟಲಿ ಈಗ ನಮ್ಮಲ್ಲಿ ಈ ಬನಶಂಕರಿ ಸ್ಟೋರಲ್ಲಿ ಟೋಟಲಿ 9 ಜನ ಇದ್ದೀವಿ ನಾವು. ಆ್ಯಂಡ್ SP ರೋಡಲ್ಲಿ ಸ್ಟೋರಲ್ಲಿ 6 ಜನ ಇದ್ದೀವಿ. ಟೋಟಲಿ 12 ಮೆಂಬರ್ಸ್ ಅಲ್ಲಿ 2 ಸ್ಟೋರ್ ಇರೋದ ಕಾರಣ ಇಲ್ಲಿ 9 ಜನ ಸರ್. 3 ಸ್ಟೋರ್ ಇದೆ. 13 ವರ್ಷ ಜರ್ನಿಲಿ. ಹೌದು ಸರ್. ಸೊ ಒಂದು ಕಾಲದಲ್ಲಿ 6,000 ರೂಪಾಯಿ ಕೆಲಸ ಮಾಡ್ತೀವಿ ಸರ್. ಇವತ್ತು ಸಂಬಳ ಎಷ್ಟು ಕೊಡ್ತೀರಿ ಬಹುಶಃ ಸರ್? ಎಲ್ಲ ಈಗ ದೇವರ ಆಶೀರ್ವಾದದಿಂದ ಒಲೆದಿದೆ. ಕೆಲವು ಜನಕ್ಕೆ 20 ಇದೆ, ಕೆಲವು ಜನಕ್ಕೆ 10 ಇದೆ, ಕೆಲವು ಜನಕ್ಕೆ 30,000 ಇದೆ. ಐ ಮೀನ್ ನಮ್ಮ ಸ್ಟೋರಲ್ಲಿ ಎಲ್ಲವರು ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ. ಎಂಟ್ರಿ ಲೆವೆಲಿಂದ ಹೈ ಎಂಡ್ ವರ್ಕು ಎಲ್ಲವ್ರನ್ನೂ ವರ್ಕ್ ಕೊಟ್ಟಿದ್ದೀವಿ. ಪ್ಲಸ್ ಬ್ಯಾಕ್ಗ್ರೌಂಡಲ್ಲಿ ಓದಿದ್ದೀನಿ ಸ್ಕೂಲ್ಗೆ ಹೋಗಿ ಸರ್. ನಾನು ಅದೇ ಹೇಳಿದ್ದೀನಿ, 12th ಓದ್ಬಿಟ್ಟು ಇಲ್ಲಿ ಬಂದಿರೋದು. ಆಮೇಲೆ ಎಲ್ಲ ತಮ್ಮಂಥ ಕಸ್ಟಮರೇ ನಮ್ಮನ್ನು ಓದಿಸಿರೋದು. ಐ ಮೀನ್ ಅದು ಬಿಟ್ಟು ಈಗ ನಿಮ್ಮ ಮದರ್ ಬೋರ್ಡ್ಸ್ ಇರಲಿ, ಪ್ರಾಸೆಸರ್ ಇರಲಿ, ವೆಬ್ ಕ್ಯಾಮ್ ಇರಲಿ, ಹಾರ್ಡ್ ಡಿಸ್ಕ್ ಇರಲಿ, ಯಾವ ಕಂಪೋನೆಂಟ್ಸ್ ಬೇಕಾದರೂ ನಮ್ಮಲ್ಲಿ ರೆಡಿ ಇರುತ್ತೆ. ಸ್ಮಾಲ್ ಆಗಿ ಒಂದು ವೇರ್ ಹೌಸ್ ಇದೆ. ಸೊ ಎಲ್ಲ ಕಂಪೋನೆಂಟ್ಸು ನೀವು ಹೇಳುತ್ತಾನೆ ಫೋನ್ ಮಾಡಿ ತರಿಸೋದು ಆ ಥರ ಏನಿರಲ್ಲ. ನಮ್ಮ ಗೋಡೌನಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ರೆಡಿ ಇರುತ್ತೆ. ಸ್ಮಾಲ್ ಅಂದ್ರೆ ಎಲ್ಲಿದೆ ಸ್ಮಾಲು? ಅಂದರೆ ಸ್ಮಾಲ್ ಗೋಡೌನ್ ಸರ್ ಇದನ್ನೇ ಅಂದರೆ ಇನ್ನೂ ವಸ್ತುಗಳೆಲ್ಲ ಇರುತ್ತೆ. ನಮ್ಮ ಕಂಪೋನೆಂಟ್ಸ್ ಅಲ್ಲಿ ಒಂದು ಲಿಮಿಟ್ ಇಲ್ಲ. ಯಾವ ತಗೊಂಡ್ರು ಒಂದು ಐಟಮ್ ಇನ್ನೂ ಹೊಸ ಟೆಕ್ನಾಲಜಿ ಎವ್ರಿ 1 month 2 months ಬರ್ತಾ ಇರುತ್ತೆ. ಸೊ ಪ್ರಾಡಕ್ಟ್ ಮೂವ್ ಆಗ್ತಾ ಇರುತ್ತೆ, ಹೊಸ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಸೊ ಈ ತರ ಎಲ್ಲ ಕಂಪೋನೆಂಟ್ಸು ಎಲ್ಲ ಪ್ರಾಡಕ್ಟು ನಮ್ಮ ಹತ್ರ ರೆಡಿಲಿ ಇರುತ್ತೆ. ಗ್ರೇಟ್. ಓಕೆ, ಸೂಪರ್. ಸ್ನೇಹಿತರೆ, ಈ PC ಬಂದ್ಬಿಟ್ಟು ಬ್ರದರ್ಗೋಸ್ಕರ ಬಿಲ್ಡ್ ಮಾಡಿದ್ವಿ. ಹಾಯ್ ಬ್ರೋ. ಹಲೋ. ಹಾಯ್ ಬ್ರೋ, ತಮ್ಮ ಹೆಸರು? ಸಾಗರ್ ಅಂತ. ಓಕೆ ಸಾಗರ್ ಸರ್, ಇವತ್ತು ಈ PC ತಗೊಂಡಿದ್ರೆ ಏನು ಯೂಸ್ ಇದೆ? ನನಗೆ ಇದು ಕೋಡಿಂಗ್ ಮತ್ತು ಮೇನ್ ಪರ್ಪಸಸ್ ಎಡಿಟಿಂಗ್. ಸೊ ನನಗೆ ಮಿಡ್ ಲೆವೆಲ್ ನೋಡ್ತಿದ್ದೆ, ಸೊ ಹಾಗಾಗಿ ಬಂದಿದ್ದೆ. ಈ ಗೂಗಲಲ್ಲಿ ಹುಡುಕ್ತಿದ್ದೆ ಈ ಕಂಪ್ಯೂಟರ್ ಆಕ್ಸೆಸರೀಸ್ ಎಲ್ಲಿ ಸಿಗುತ್ತೆ ಅಂತ. ನನಗೆ SP ರೋಡ್ಗೆ ಹೋಗಕ್ಕೆ ಅಷ್ಟು ಇಷ್ಟ ಇರಲಿಲ್ಲ, ಹಾಗೆ ಬಂದಿದ್ದೆ. PC ಬಿಲ್ಡ್ ಎಲ್ಲ ನಿಮ್ಮ ಮುಂದೆನೇ ಆಗಿದೆಯಾ? ಹೌದು, ನನ್ನ ಮುಂದೆನೇ ಆಯ್ತು. ಇನ್ನೊಂದು ನಿಮ್ಮ ಬಜಾಜ್ ಫೈನಾನ್ಸ್ ಅಲ್ಲಿ ಸಿಕ್ಕಿದೆಯಾ? ಸಿಕ್ಕಿದೆ. ಓಕೆ ಸರ್, ನೀವೇನಾದ್ರೂ ಫೀಡ್ಬ್ಯಾಕ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೀವು ಇಷ್ಟುವರೆಗೂ ಫೀಲ್ ಮಾಡಿರೋದು? ಮುಂದೆನೇ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನೊಂದು OS ಇನ್ಸ್ಟಾಲೇಷನ್ ಎಲ್ಲ ನಮಗೆ ಕೇಳಿದಿರೇ ಪರ್ಫೆಕ್ಟಾಗಿ ಜೆನ್ಯೂನ್ ವರ್ಷನ್ನೇ ಹಾಕೊಟ್ರು. ಐ ಆಮ್ ಸ್ಯಾಟಿಸ್ಫೈಡ್. ತುಂಬಾ ಥ್ಯಾಂಕ್ಸ್ ಸರ್, ಇದೇ ತರ ನಗುತ್ತಾ ಇರಿ. ಸ್ನೇಹಿತರೆ, ನಿಮಗೂ ಇಂಥದ್ದು ಇಲ್ಲಾಂದ್ರೆ ಎಂಥದಾದ್ರೂ ಗೇಮಿಂಗ್ PC ಬೇಕಂದ್ರೆ ಆನ್ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. SCL ಗೇಮಿಂಗು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹೆಸರು ವಿನಯ್ ಅಂತ ಹೇಳಿ, ನಾವು ಬಸವೇಶ್ವರ ನಗರದಿಂದ ಬಂದಿರೋದು. ಓಕೆ, ನಮಗೆ ಒಂದು ಗೇಮಿಂಗ್ ಸಿಸ್ಟಮ್ ಬೇಕಾಗಿತ್ತು. ಆ ಸಿಸ್ಟಮ್ನ ತಗೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಗ್ರೇಟ್. ಸೊ ಇವು ಬಸವೇಶ್ವರ ನಗರದಿಂದ ಕತ್ರಗುಪ್ಪೆ ತುಂಬಾ ದೂರ, ಆ ಕಡೆ ಇಲ್ವಾ ಸರ್? ದೂರದ ಪ್ರಶ್ನೆಗಿಂತ ನಮಗೆ ಕ್ವಾಲಿಟಿ ಮುಖ್ಯ. ಕ್ವಾಲಿಟಿ ಕಾಂಪ್ರೋ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀವಿ ಸರ್. ಸೊ ಮೊದಲೇ ಗೊತ್ತಿತ್ತು ಅವರು? ಸರ್ ಗೊತ್ತಿದ್ದು, ಆಲ್ರೆಡಿ ಒಂದ್ಸತಿ ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ದು. ಸೊ ನಮ್ಗೆ ತುಂಬ ಸ್ಯಾಟಿಸ್ಫೈಡ್ ಆಗಿತ್ತು. ಅದರಿಂದ ಮತ್ತೆ ಇನ್ನೊಂದು ಬೇಕಿತ್ತು, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಂದಿದ್ದು. ಏನಾಯಿತು ಪ್ರಾಬ್ಲಮ್ ಏನಾಯಿತು ಅಂತಂದರೆ ಇಮಿಡಿಯೇಟಾಗಿ ಯಾವುದೇ ಥರ ಎಲ್ಲ ಪ್ರತಿಕ್ರಿಯೆ ಇದು ಮಾಡ್ತಾರೆ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ಕಸ್ಟಮರ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಅದರಿಂದ ನಾವೆಲ್ಲ ಬಂದಿದ್ದೀವಿ. ಥ್ಯಾಂಕ್ಸ್ ವಿನಯ್, ಒಳ್ಳೆದಾಗಲಿ ನಿಮ್ಮ ಗೇಮಿಂಗ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ನನ್ನ ಟೆನ್ಷನ್ನು ನನ್ನ ನಡುವೆ ಬೀದಿಗೆ ಬಂದ್ಬಿಟ್ಟಿದೆ ಸಿಸ್ಟಮ್ ಹಾಗಾಗಿ. ನನ್ನ ಸ್ನೇಹಿತರು ಗಿರೀಶ್ ಸಿಕ್ಕು ನನಗೊಂದು ಒಳ್ಳೆ PC ಕೊಡಿಸೋದ್ರ ಜೊತೆ ಒಳ್ಳೆ ಮನುಷ್ಯರನ್ನ ಭೇಟಿ ಮಾಡಿಸಿದ್ರು. ಅಂದರೆ ಒಂದು ವ್ಯವಹಾರ ಬರೀ ಹಣದಲ್ಲಿ ನಡೆಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಗೊತ್ತಾ, ದುಡ್ಡು ಕೊಟ್ಟು ಒಂದು ಪದಾರ್ಥ ತೊಗೋಬೋದು, ಆದರೆ ಒಂದು ವಿಶ್ವಾಸ ಬೆಳೆಯೋದಿದೆಯಲ್ಲ, ಅದು ತುಂಬ ದೊಡ್ಡತನ ಬೇಕು. ಆ ರೀತಿ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಹೋಗಿ ಕೆಲಸ ಮಾಡ್ತಿರೋ ನಮ್ಮ ಕಿಶನ್ ಮತ್ತು ಅವ್ರ ತಂಡ SCL ಗೇಮಿಂಗ್ ಸಿಸ್ಟಮ್ಸ್ನವರು ಕತ್ರಗುಪ್ಪೆ ಹಳೆ ಬಿಗ್ ಬಜಾರ್ ಹತ್ರ ಅನ್ನಕೂಟಿರ ಪಕ್ಕ, ನಮ್ಮ ಗೆಂಡೆತಿಮ್ಮ ಲೋಕೇಶ್ ಅವ್ರ ಮನೆ ಪಕ್ಕ ಅಥವಾ ಚಂದ್ರಶೇಖರ್ ಕಂಬಾರ್ ಮನೆ ಪಕ್ಕ ಬನ್ನಿ, ತಗೊಳ್ಳಿ. ಸೀರಿಯಸ್ಲಿ ದಿ ಬೆಸ್ಟ್ ಪ್ರಾಡಕ್ಟ್ ಅಟ್ ದಿ ಬೆಸ್ಟ್ ಪ್ರೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ 25,000 ವ್ಯವಹಾರ ಮಾಡಿದ್ರು, 20,000 ವ್ಯವಹಾರ ಮಾಡಿದ್ರು, 7 ಲಕ್ಷ ವ್ಯವಹಾರ ಮಾಡಿದ್ರು, ವ್ಯವಹಾರ ಒಬ್ಬರು ಮನುಷ್ಯನ ಜೊತೆಗೆ ಮಾಡ್ತಾ ಇದ್ದೀವಿ, ದುಡ್ಡಿನ ಜೊತೆಗಿಲ್ಲ ಅಷ್ಟೇ ಸರ್. ಅದರಿಂದ ಯಾರು ಕಲಾ ಮಾಧ್ಯಮ ನೋಡಿ ತಮ್ಮನ್ನ ಭೇಟಿ ಮಾಡಿದ್ರೆ ಅವ್ರಿಗೊಂದು ಒಳ್ಳೆ ಸರ್ ಖಂಡಿತವಾಗ್ಲೂ ಒಳ್ಳೆ ಪ್ರೈಸ್ ಕೊಡಿ. ಶೋರ್ 100%. ನಮ್ಮ ಆಡಿಯನ್ಸ್ ಡಿಸ್ಕೌಂಟ್ ಕೊಡಿ ಸರ್. 100% ಸರ್ ಕಡೆಯಿಂದ ಯಾರಾದ್ರು ಬಂದರೂ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತಾ ಅವರು ಸರ್ ರಿಕಮೆಂಡ್ ಮಾಡಿರೋದು ಜಾಗ ಒಳ್ಳೇದಾ ಇಲ್ವಾ ಅಂತ. ಆ್ಯಂಡ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಕಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸಿ, ಅದರಿಂದ ಸರ್ಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮಂಥ ಯೂತ್ ಹೇಳ್ಬೋದಾ 30 ವರ್ಷ ನಮ್ಮಂಥ ಯೂತ್ಗೂ ತುಂಬ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಏನಾದರೂ ಕನ್ನಡದಲ್ಲಿ ಅಪ್ಪಿತಪ್ಪಿ ರಾಂಗ್ ವರ್ಡ್ ಹೇಳೋದನ್ನು ಕ್ಷಮಿಸಿ, ಬಟ್ ಕನ್ನಡದಲ್ಲಿ ಖಂಡಿತವಾಗ್ಲೂ ಮಾತಾಡಿ. ಅದರಿಂದ ಏನಾಗುತ್ತಂದರೆ ನಿಮ್ಮ ಮಾತಾಡೋದು ಲ್ಯಾಂಗ್ವೇಜ್ ನೀವು ಕಲಿತೀರಾ, ಅದು ಬಿಟ್ಟು ಫ್ರಂಟಲ್ಲಿ ಇರೋವನಿಗೂ ತುಂಬ ಖುಷಿ ಆಗುತ್ತೆ ನಮ್ಮ ಜೊತೆಗೆ ಆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ರಂತ. ಆ್ಯಂಡ್ ಚಾನಲ್ನು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಅಂತ ಮಾಡೋದಕ್ಕೂ ಮರ್ತೋಗ್ಬಿಡಿ. ನಮ್ಮ ಟೀಮ್ ಇದೆ ಆ್ಯಂಡ್ ಏನು ಡೌಟ್ ಇದ್ರೂ ನಮ್ಮ ಟೋಟಲಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ನೀವು ನಮ್ಮ ಟೀಮೇ, ನೀವು ವ್ಯೂವರ್ಸ್ನು ಆಲ್ಸೋ ನಮ್ಮ ಟೀಮೇ, ಅಷ್ಟೇ ಇನ್ನೇನಿರೋಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್.